Hello students, welcome to RH Chemistry. Once again, before starting this video, ನನ್ನ ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ. ಇನ್ನೊಂದು 2 ದಿನ ಬೇಕಾಗಬಹುದು ಅದು ಸರಿಯಾಗೋದಕ್ಕೆ. ಅಲ್ಲಿ ತನಕ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಸ್, ಈ ಒಂದು ವಿಡಿಯೋವನ್ನ ನಾನು ಮಾಡೋದಕ್ಕೆ ಹೊರಟಿರುವಂಥದ್ದು KE ಅಲ್ಲಿ ನಿನ್ನೆ ಬಂದಂತ ಒಂದು ನೋಟಿಫಿಕೇಶನ್ ಬಗ್ಗೆ. KE ಅವರು CBSE, ICSE ಮತ್ತು ಬೇರೆ ಸ್ಟೇಟ್ ಬೋರ್ಡ್ ಯಾರ್ಯಾರು ಪಾಸ್ ಆಗಿದ್ದಾರೆ ಅವರಿಗೆ ಮಾರ್ಕ್ಸ್ ಅನ್ನ ಫೆಚ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಅನ್ನ ಕೊಟ್ಟು ಬಹಳ ದಿನ ಆಗಿತ್ತು. ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಶನ್ ಅನ್ನ ಇನ್ನೂ ಕೂಡ ನೀಡಿರಲಿಲ್ಲ. ಆ ಒಂದು ನೋಟಿಫಿಕೇಶನ್ ನಿನ್ನೆ ರಿಲೀಸ್ ಆಗಿದೆ. ಆ ಒಂದು ನೋಟಿಫಿಕೇಶನ್ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾನು ಹೇಳ್ಬಿಡ್ತೀನಿ. ಅದಾದ್ಮೇಲೆ ಈ ಒಂದು ಮಾರ್ಕ್ಸ್ ಫೆಚಿಂಗ್ ಅನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ಮೊದಲು ಈ ಒಂದು ನೋಟಿಫಿಕೇಶನ್ ಅನ್ನ ನೋಡ್ಬಿಡೋಣಂತೆ. ಈ ಒಂದು ನೋಟಿಫಿಕೇಶನ್ ಯಾರಿಗೆ ಅನ್ನೋದು ಮೊದಲು ಹೇಳ್ಬಿಡ್ತೀನಿ. ನೀವು ಅದಕ್ಕೆ ಸಂಬಂಧಪಟ್ಟವರಾಗಿದ್ರೆ ಮಾತ್ರ ಮುಂದೆ ವಿಡಿಯೋವನ್ನ ನೋಡಿ, ಇಲ್ಲ ಅಂದ್ರೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾರಿಗೆ ಇದು ಸಂಬಂಧಪಟ್ಟಿರೋದಲ್ಲ ಅಂತ ಹೇಳ್ಬಿಡ್ತೀನಿ. ಯಾರಿಗೆ ಇದು ಸಂಬಂಧಪಟ್ಟಿರೋದಲ್ಲ ಅಂತ ಅಂದ್ರೆ ಸ್ಟೇಟ್ ಬೋರ್ಡ್, ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ನಾವೇನ್ ಕರಿತೀವಿ, ಸ್ಟೇಟ್ ಬೋರ್ಡ್ ಫ್ರೆಷರ್ಸ್ ಮತ್ತೆ ಸ್ಟೇಟ್ ಬೋರ್ಡ್ ರಿಪೀಟರ್ಸ್. ರಿಮೆಂಬರ್, ಸ್ಟೇಟ್ ಬೋರ್ಡ್ ಫ್ರೆಷರ್ಸ್ ಆಗಿರ್ಬೋದು, ಸ್ಟೇಟ್ ಬೋರ್ಡ್ ರಿಪೀಟರ್ಸ್ ಆಗಿರ್ಬೋದು, ನಿಮಗೆ ಈ ನೋಟಿಫಿಕೇಶನ್ ಮತ್ತೆ ನನ್ನ ಈ ವಿಡಿಯೋ ಸಂಬಂಧಪಟ್ಟಿರೋದಲ್ಲ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಮತ್ತೆ ಅದನ್ನೇ ಕಮೆಂಟ್ ಬಾಕ್ಸ್ ಅಲ್ಲಿ ಕ್ವಶನ್ ಕೇಳೋದಕ್ಕೆ ಹೋಗಬೇಡಿ. ಈ ಒಂದು ಮಾರ್ಕ್ಸ್ ಫೆಚ್ ಮಾಡುವಂಥದ್ದು ಡಿಜಿ ಲಾಕರ್ ಇಂದ ಸಂಬಂಧಪಟ್ಟಿರೋದು ಓನ್ಲಿ ಫಾರ್ CBSE, ICSE, ಅದರ್ ಸ್ಟೇಟ್ ಬೋರ್ಡ್ ಕ್ಲಾಸ್ 12 ಸ್ಟೂಡೆಂಟ್ಸ್ಗಳಿಗೆ. ನೀವು ಹೇಳ್ಬೋದು, ಸರ್ ನಂದು 10th ಅಲ್ಲಿ ಸ್ಟೇಟ್ ಬೋರ್ಡ್ SLC CBSEನೇ ಇತ್ತು, ಈಗ ಕ್ಲಾಸ್ 12 ಸ್ಟೇಟ್ ಬೋರ್ಡ್ ಇದೆ, ನಾನು ಎಂಟ್ರಿ ಮಾಡಬೇಕಾ? ಕ್ಲಾಸ್ 10 ನಿಮ್ದು ಯಾವ ಬೋರ್ಡ್ ಇತ್ತು ಅನ್ನೋದು ಈಗ ಸಂಬಂಧ ಇಲ್ಲ. ಅದು ಮುಗಿದು ಹೋದ ಕತೆ, ಬಿಟ್ಬಿಡಿ ಅದನ್ನ. ಚಾಪ್ಟರ್ 1 ಅದು. ಈಗ ನೀವು ಚಾಪ್ಟರ್ 2 ಇದ್ದೀರಿ. ಈಗ ನೀವು ಯಾವ ಬೋರ್ಡ್ ಅಲ್ಲಿ ಕ್ಲಾಸ್ 12 ಅನ್ನ ಓದಿದ್ದೀರಿ ಅಥವಾ ಓದ್ತಾ ಇದ್ದೀರಿ ಅನ್ನೋದಷ್ಟೇ ಬೇಕು. ಅದಕ್ಕಾಗಿ ಹೇಳ್ತಾ ಇದ್ದೀನಿ ಕ್ಲಿಯರ್ ಕಟ್ ಆಗಿ, ನೀವೇನಾದ್ರೂ ಸ್ಟೇಟ್ ಬೋರ್ಡ್ ಫ್ರೆಷರ್ಸ್ ಅಥವಾ ಕರ್ನಾಟಕ ಸ್ಟೇಟ್ ಬೋರ್ಡ್ ರಿಪೀಟರ್ಸ್ ಆಗಿದ್ರೆ ಕರ್ನಾಟಕ, ನಿಮಗೆ ಈ ವಿಡಿಯೋಗೂ ಸಂಬಂಧ ಇಲ್ಲ. ಈ ವಿಡಿಯೋವನ್ನ ಮುಂದೆ ನೋಡೋದಕ್ಕೆ ಹೋಗಬೇಡಿ. ನಿಮಗೆ ಈ ಮಾರ್ಕ್ಸ್ ಫೆಚಿಂಗ್ ಸಂಬಂಧ ಇಲ್ಲ. ಅದನ್ನ ಮೊದಲು ಕ್ಲಿಯರ್ ಮಾಡಿಬಿಡ್ತೀನಿ. ಎರಡನೇದಾಗಿ, ಯಾರಿಗೆ ಈ ವಿಡಿಯೋ ಸಂಬಂಧಪಟ್ಟಿರೋದಾಗಾದ್ರೆ ಬಹಳ ಸಿಂಪಲ್. ಇದು CBSE, ICSE, ಅದರ್ ಸ್ಟೇಟ್ ಬೋರ್ಡ್ ಕ್ಲಾಸ್ 12 ನೀವು ಫ್ರೆಷರ್ಸ್ ಆಗಿರ್ಬೋದು, ರಿಪೀಟರ್ಸ್ ಆಗಿರ್ಬೋದು, ಎಲ್ಲರಿಗೂ ಸಂಬಂಧಪಟ್ಟಿರೋದು ಇದು, ಗೊತ್ತಿರಲಿ. ಓಕೆ, ನೀವು ಫ್ರೆಷರ್ಸ್ ಆಗಿರ್ಬೋದು, ರಿಪೀಟರ್ಸ್ ಆಗಿರ್ಬೋದು, CBSE, ICSE, ಅದರ್ ಸ್ಟೇಟ್ ಬೋರ್ಡ್ ಮಾತ್ರ ಸಂಬಂಧಪಟ್ಟಿದ್ದು. ನೀವೇನ್ ಮಾಡ್ಕೋಬೇಕು ಅಂದ್ರೆ, ಇದರಲ್ಲೂ ಕೂಡ ಡೇಟ್ ಅನ್ನ ಮೆನ್ಷನ್ ಮಾಡಿಲ್ಲ. ಆದಷ್ಟು ಇಮಿಡಿಯೇಟ್ ಅಂತ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಇಮಿಡಿಯೇಟ್ ಅಂತ ಕೊಟ್ಟಿದ್ದಾರೆ. ಬಟ್ ಕರ್ನಾಟಕ ಅಥವಾ ನಮ್ಮ ಭಾರತ ದೇಶದ ಜನ ಹೇಗೆ ಅಂತ ಅಂದ್ರೆ, ಡೇಟ್ ಅನ್ನ ಮೆನ್ಷನ್ ಮಾಡಿದ್ರೇನೆ ಲಾಸ್ಟ್ ಡೇಟೇ ಮಾಡ್ಬೇಕಂತ ವೇಟ್ ಮಾಡೋರು. ಅಂಥದ್ರಲ್ಲಿ ನೀವು ಈ ರೀತಿ ಇಮಿಡಿಯೇಟ್ ಇವೆಲ್ಲ ಕೊಟ್ಟರೆ ನಮ್ಮ ಹುಡುಗರಿಗೆ ಅರ್ಥ ಆಗೋದಿಲ್ಲ. ಅದಕ್ಕಾಗಿ KE ಅವರಿಗೆ ರಿಕ್ವೆಸ್ಟ್ ಇಷ್ಟೇ, ಒಂದು ಡೇಟ್ ಅನ್ನ ಮೆನ್ಷನ್ ಮಾಡಿ, ಇದೇ ಡೇಟ್ ಒಳಗೆ ಮಾಡಿ, ಇಲ್ಲ ಅಂತ ಮೆನ್ಷನ್ ಮಾಡಿ ಒಳ್ಳೇದಾಗ್ತದೆ. ಇಲ್ಲ ಅಂದ್ರೆ ಇಮ್ಮಿಡಿಯೇಟಿಗೆಲ್ಲ ಅರ್ಥನೇ ಇರೋದಿಲ್ಲ. ನಾವು ಲಾಸ್ಟ್ ಡೇಟ್ ಏನು ಮಾಡ್ಬೇಕು ಅನ್ನೋದು ಮಾತ್ರ ಯೋಚನೆ ಮಾಡ್ತೀವಿ. ಈ ಮಾರ್ಕ್ಸ್ ಎಂಟ್ರಿಯನ್ನ ನೀವು ಮಾಡಿಲ್ಲ ಅಂದ್ರೆ CBSE, ICSE, ಫ್ರೆಷರ್ಸ್ ಆರ್ ರಿಪೀಟರ್ಸ್ ಆರ್ ಅದರ್ ಸ್ಟೇಟ್ ಬೋರ್ಡು ನಿಮ್ಮ UGCET ರಿಸಲ್ಟ್ ವಿಥೆಲ್ಡ್ ಆಗ್ತದ, ಬರೋದಿಲ್ಲ. ನೀವು ಕೇಳ್ಬೋದು, ಸರ್ ನಾನು CETನೇ ಬರೋದಿಲ್ಲ, ನೀಟನ್ನ ಮಾತ್ರ ಬರೆದಿದ್ದೀನಿ, ನೀಟ್ ಕೌನ್ಸಿಲಿಂಗ್ ಅಲ್ಲಿ ಮಾತ್ರ ಪಾರ್ಟಿಸಿಪೇಟ್ ಮಾಡ್ಬೇಕಂತಿದ್ದೀನಿ, ನಾನು ಈ ಮಾರ್ಕ್ಸ್ ಎಂಟ್ರಿಯನ್ನ ಮಾಡಬೇಕಾ? ನನ್ನ ಸಜೆಷನ್ ಮಾಡಿಬಿಡಿ ಅಂತ ಹೇಳ್ತೀನಿ. ಯಾಕಂದ್ರೆ ನೀಟಿಗೂ ಕೂಡ 50% ಎಲಿಜಿಬಿಲಿಟಿ ಇದೆ ಅಲ್ವಾ, ಮುಂದೆ ಮತ್ತೆ ನಿಮ್ಮ ಹತ್ರ ಮಾರ್ಕ್ಸ್ ಎಂಟ್ರಿಯನ್ನ ಮಾಡಿಸ್ಕೊತಾರೆ ಅವರು. ಮಾಡಿಬಿಡಿ. ಬಟ್ ಯಾರು KCET ಇಂಜಿನಿಯರಿಂಗ್, ವೆಟರ್ನರಿ, ಫಾರ್ಮ್ ಸೈನ್ಸ್ ರಿಸಲ್ಟ್ಗೆ ವೇಟ್ ಮಾಡ್ತಾ ಇದ್ದೀರಿ,
ಕಂಪಲ್ಸರಿ ಇದನ್ನ ಮಾಡಲೇಬೇಕು, ಇಲ್ಲ ಅಂದ್ರೆ ನಿಮ್ಮ CET ರಿಸಲ್ಟ್ ಅನೌನ್ಸ್ ಆಗೋದಿಲ್ಲ. ರೈಟ್. ಸೊ ಮೊದಲು ಏನ್ ಮಾಡಬೇಕು ಅಂದ್ರೆ ಫಸ್ಟ್ ಸ್ಟೆಪ್ ಇದರಲ್ಲಿ ಏನು ಹೇಗೆ ಮಾಡಬೇಕು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀನಿ. ಫಸ್ಟ್ ಸ್ಟೆಪ್ ಏನು ಅಂದ್ರೆ ಯು ಹ್ಯಾವ್ ಟು ಲಾಗಿನ್ ಇನ್ ಟು ಡಿಜಿಲಾಕರ್ and you have to fetch or download your class 12 marks card in the digilocker. ಫಸ್ಟ್ ಸ್ಟೆಪ್, ನಿಮಗೆ ಡಿಜಿಲಾಕರ್ದಲ್ಲಿ ನಿಮ್ಮ ಕ್ಲಾಸ್ 12 ಮಾರ್ಕ್ಸ್ ಕಾರ್ಡ್ ಬಂದಿದೆಯೋ ಇಲ್ಲೋ ಅಂತ ಗೊತ್ತಿಲ್ಲದೇನೆ ನೋಡ್ದೇನೆ ನೀವು ಡೈರೆಕ್ಟ್ ಆಗಿ KE ವೆಬ್ಸೈಟಿಗೆ ಹೋದ್ರೆ ಉಪಯೋಗ ಇಲ್ಲ. ಫಸ್ಟ್ ನೀವು ನಿಮ್ಮ ಡಿಜಿಲಾಕರ್ದಲ್ಲಿ ಆ ಮಾರ್ಕ್ಸ್ ಕಾರ್ಡ್ ಬಂದಿದೆಯಾ ಅಂತ ನೋಡ್ಕೊಳ್ಳಿ. ಸೊ ಅದನ್ನೇ ನಾನು ಇಲ್ಲಿ ಹೇಳೋದಕ್ಕೆ ಹೊರಟಿರೋದು. ಫಸ್ಟ್ ಚೆಕ್ ಇನ್ ಯುವರ್ ಡಿಜಿಲಾಕರ್ ದಟ್ ಯುವರ್ ಮಾರ್ಕ್ಸ್ ಕಾರ್ಡ್ ಈಸ್ ಇನ್ ಇಶ್ಯೂಡ್ ಡಾಕ್ಯುಮೆಂಟ್ ಲೀಸ್ಟ್ ಆರ್ ನಾಟ್. ನೀವು ಡಿಜಿಲಾಕರ್ದಲ್ಲಿ ಲಾಗಿನ್ ಆದ್ಮೇಲೆ ಗೊತ್ತಾಗ್ತದೆ, ಅಲ್ಲೊಂದು ಇಶ್ಯೂಡ್ ಡಾಕ್ಯುಮೆಂಟ್ ಅಂತ ಹೇಳಿ ಒಂದು ಕಾಲಮ್ ಕೊಟ್ಟಿದ್ದಾರೆ, ಒಂದು ಟ್ಯಾಬ್ ಇದೆ. ಅದರಲ್ಲಿ ಕ್ಲಾಸ್ 12 ಮಾರ್ಕ್ಸ್ ಕಾರ್ಡ್ ನಿಮಗೆ ಕಾಣಬೇಕು. ಇದ್ರೆ ನೀವು KEAಗೆ ಲಾಗಿನ್ ಆಗಿ. ಡಿಜಿಲಾಕರ್ದಲ್ಲಿ ಇದು ಇಲ್ಲ ಅಂದ್ರೆ ನೀವು ಮೊದಲು ಅಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು? ಸಿ ಹಿಯರ್ ಅವರೊಂದು ವಿಡಿಯೋವನ್ನು ಕೂಡ ಕೊಟ್ಟಿದ್ದಾರೆ, ಯೂಟ್ಯೂಬ್ ಶಾರ್ಟ್ಸ್ ಕೊಟ್ಟಿದ್ದಾರೆ, ಅದ್ರ ಮೂಲಕನೂ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ಅವೈಲೇಬಲ್ ಇಲ್ಲ ಅಂದ್ರೆ ಏನ್ ಮಾಡಬೇಕಂದ್ರೆ ಅಲ್ಲಿ ಇನ್ನೊಂದು ಟ್ಯಾಬ್ ಇದೆ, ಅಲ್ಲಿ ಇನ್ನೊಂದು ನಿಮಗೆ ಟ್ಯಾಬ್ ಇದೆ, ಸರ್ಚ್ ಡಾಕ್ಯುಮೆಂಟ್ಸ್ ಅಂತ ಹೇಳಿ. ಆ ಸರ್ಚ್ ಡಾಕ್ಯುಮೆಂಟ್ಸ್ ಅಲ್ಲಿ ಟೈಪ್ ಮಾಡಿ. ಏನ್ ಟೈಪ್ ಮಾಡಬೇಕು? ಸರ್ಚ್ ಡಾಕ್ಯುಮೆಂಟ್ ಕ್ಲಿಕ್ ಮಾಡಿ, ಅಲ್ಲಿ ಮೇಲ್ಗಡೆ ಒಂದು ಸ್ಪೇಸ್ ಕಾಣ್ತದೆ, ಟೈಪ್ ಮಾಡಿ ಸೆಂಟ್ರಲ್ ಬೋರ್ಡ್ ಅಂತ. ಇಷ್ಟೇ ಮಾಡಿದ್ರು ಸಾಕು. ನೀವೇನಾದ್ರೂ ICSE ಆಗಿದ್ರೆ ಇಂಡಿಯನ್ ಕೌನ್ಸಿಲ್ ಅಂತ ಟೈಪ್ ಮಾಡಿದ್ರೆ ಸಾಕು. ಸೊ ಸರ್ಚ್ ಸೆಂಟ್ರಲ್ ಬೋರ್ಡ್. ನೀವೇನಾದ್ರೂ ಅದರ್ ಸ್ಟೇಟ್ ಬೋರ್ಡ್ ಆದ್ರೆ ಅದರ್ ಸ್ಟೇಟ್ ಬೋರ್ಡ್ ಸರ್ಚ್ ಮಾಡಿ. ಗೊತ್ತಿಲ್ಲ ನಿಮ್ಮ ಬೇರೆ ಸ್ಟೇಟ್ ಬೋರ್ಡ್ದವರು ಆ ಮಾರ್ಕ್ಸ್ ಕಾರ್ಡ್ ಅನ್ನ ಡಿಜಿಲಾಕರ್ದಲ್ಲಿ ಬಿಟ್ಟಿದಾರಾ ಗೊತ್ತಿಲ್ಲ, ಯಾಕಂದ್ರೆ ಕರ್ನಾಟಕದವರೇ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ. ಸೆಂಟ್ರಲ್ ಬೋರ್ಡ್ ಅಥವಾ ICSE ಅಂತ ಸೆಲೆಕ್ಟ್ ಮಾಡಿದ್ಮೇಲೆ, ಸರ್ಚ್ ಮಾಡಿದ್ಮೇಲೆ ನಿಮಗಲ್ಲಿ ಕೆಳಗೊಂದು ಟ್ಯಾಬ್ ಕಾಣಿಸ್ತದೆ, ಅದನ್ನ ಸೆಲೆಕ್ಟ್ ಮಾಡಿ. ಅದನ್ನು ಸೆಲೆಕ್ಟ್ ಮಾಡಿದ ಮೇಲೆ ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಬರ್ತದೆ. ಅದರಲ್ಲಿ ಮೇನ್ ಆಗಿ ಕ್ಲಾಸ್ 12 ಮಾರ್ಕ್ಸ್ ಶೀಟ್ ಅಂತ ಸೆಲೆಕ್ಟ್ ಮಾಡಿ. ಅದಾದ್ಮೇಲೆ ನಿಮಗೆ ನಿಮ್ಮ ರೋಲ್ ನಂಬರ್ ಅನ್ನು ಎಂಟ್ರಿ ಮಾಡು ಅಂತ ಕೇಳ್ತದೆ. CBSE ಆದ್ರೆ ರೋಲ್ ನಂಬರು, ICSE ಆದ್ರೆ ಇಂಡೆಕ್ಸ್ ನಂಬರ್ ಅಂಡ್ ಯುನಿಕ್ ID ಕೇಳ್ತದೆ. ರೋಲ್ ನಂಬರ್ 8 ಡಿಜಿಟ್ ರೋಲ್ ನಂಬರ್ ಎಂಟ್ರಿ ಮಾಡಿ, ಇಯರ್ ಆಫ್ ಪಾಸಿಂಗ್ ಅನ್ನ ಎಂಟ್ರಿ ಮಾಡಿ. ಪಾಸಿಂಗ್ ಅನ್ನ ಎಂಟ್ರಿ ಮಾಡಿ ಸರ್ಚ್ ಅಂತ ಹೇಳಿ ಅಲ್ಲಿ ಒಂದು ಬಟನ್ ಇದೆ, ಕ್ಲಿಕ್ ಮಾಡಿಬಿಟ್ರೆ ನಿಮ್ಮ ಇಶ್ಯೂಡ್ ಡಾಕ್ಯುಮೆಂಟ್ ಅಂಡರ್ ಈ ಕ್ಲಾಸ್ 12 ಮಾರ್ಕ್ಸ್ ಕಾರ್ಡ್ ಏನಿದೆ ಇದು ಬಂದ್ಬಿಡುತ್ತೆ. ನಾನು ಅಚ್ಚ ಕನ್ನಡದಲ್ಲಿ ಹೇಳಿದ್ದೀನಿ, ಕ್ಲಿಯರ್ ಆಗಿ ಹೇಳಿದ್ದೀನಿ. ಇನ್ನೊಂದ್ಸಲ ವಿಡಿಯೋವನ್ನ ನೋಡಿ, ನಿಮಗೆ ಅರ್ಥ ಆಗುತ್ತೆ. ರೈಟ್. ಸೊ ಇಷ್ಟು ಮಾಡಿದ ಮೇಲೆ ನಿಮ್ಮ ಕೆಲಸ ಡಿಜಿಲಾಕರ್ದಲ್ಲಿ ಮುಗೀತು. ಮೊದಲು ಇದೆಯಾ ಅಂತ ನೋಡ್ಕೊಳ್ಳಿ. ನಿಮ್ಮ CBSE ರಿಸಲ್ಟ್ ಬಂದ ತಕ್ಷಣ ಡಿಜಿಲಾಕರ್ದಲ್ಲಿ ಮಾರ್ಕ್ಸ್ ಕಾರ್ಡ್ ಅನ್ನು ಅವರೇ ಆಡ್ ಮಾಡೋದಿಲ್ಲ, ನೀವು ಅದನ್ನ ಫೆಚ್ ಮಾಡ್ಕೋಬೇಕು. ಇದು ಫಸ್ಟ್ ಸ್ಟೆಪ್. ಎರಡನೇ ಸ್ಟೆಪ್ ಏನ್ ಮಾಡ್ತೀರಿ ಅಂದ್ರೆ ನೀವು KE ವೆಬ್ಸೈಟ್ಗೆ ಹೋಗ್ತೀರಿ. KE ವೆಬ್ಸೈಟ್ಗೆ ಹೋಗಿ ಫಸ್ಟ್ ಲಿಂಕ್, ಸೆಕೆಂಡ್ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ, ಪಾಸ್ವರ್ಡ್ ಹಾಕಿ, ಕ್ಯಾಪ್ಚಾ ಹಾಕಿ. ಸೊ ಕ್ಯಾಪ್ಚಾ ಅಂದ್ರೆ ಇದನ್ನ ಎಂಟ್ರಿ ಮಾಡಿ, ಲಾಗಿನ್ ವಿತ್ OTP ಅಂತ ಹಾಕಿ, OTP ಬರುತ್ತೆ, ಅದನ್ನ ಎಂಟ್ರಿ ಮಾಡಿ. ಅದನ್ನ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಪೇಜ್ ಏನ್ ಕಾಣಿಸ್ತದೆ ಅಂದ್ರೆ ಈ ರೀತಿ ಕಾಣಿಸ್ತದೆ. ನಿಮಗೆ ಆಧಾರ್ ಒಂದು ಆಪ್ಷನ್, ಮತ್ತೊಂದು ಅಪಾರ್ ID ಅಂತ ಆಪ್ಷನ್ ಕಾಣಿಸ್ತದೆ. ಇದರಲ್ಲಿ ನನ್ನ ಸಜೆಷನ್ ಆಧಾರ್, ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆ, ಆಧಾರ್ ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಕನ್ಸೆಂಟ್ ಕೇಳ್ತದ, ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಇದಾದ್ಮೇಲೆ ನಿಮ್ಮ ಆಧಾರ್ ನಂಬರ್ನ ಆಡ್ ಮಾಡು ಅಂತ ಕೇಳ್ತದ, ನಿಮ್ಮ ಆಧಾರ್ ನಂಬರ್ ಅನ್ನ ಆಡ್ ಮಾಡಿ. ಈ ಟೆಕ್ಸ್ಟ್ ಅನ್ನ ಇಲ್ಲಿ ಎಂಟರ್ ಮಾಡಿ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಅದು ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ನಂಬರಿಗೆ ಆಧಾರ್ OTP ಹೋಗ್ತದೆ. OTP ಅನ್ನ ಇಲ್ಲಿ ಎಂಟರ್ ಮಾಡಿ, ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಅಲ್ಲಿ ಮತ್ತೊಂದು ಕನ್ಸೆಂಟ್ ಕೇಳ್ತದೆ, ಅಲ್ಲಿ ಕನ್ಸೆಂಟ್ ಕೇಳಿ ಓಕೆ ಅಂತ ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಅಂತ ಕೊಟ್ಟ ಮೇಲೆ ಸ್ವಲ್ಪ ಹೊತ್ತು ವೇಟ್ ಮಾಡಿ, ಒಂದು ನಿಮಿಷ ವೇಟ್ ಮಾಡಿ. ವೇಟ್ ಮಾಡಿದ ಮೇಲೆ ಅಲ್ಲೊಂದು ಮೇಲ್ಗಡೆ ಒಂದು ಸೆಂಟೆನ್ಸ್ ಕಾಣಿಸ್ತದೆ ನಿಮಗೆ, ರೆಗ್ಯುಲರ್ ಎಕ್ಸಾಮ್ ಮಾರ್ಕ್ ಶೀಟ್ ಫೈಲ್ ಸಕ್ಸಸ್ಫುಲಿ ಫೆಚ್ಡ್ ಅಂತ. ಒಂದೊಮ್ಮೆ ನಿಮ್ಮ ಡಿಜಿಲಾಕರ್ದಲ್ಲಿ ಈ ಒಂದು ಮಾರ್ಕ್ಸ್ ಕಾರ್ಡ್ ಇರಲಿಲ್ಲ ಅಂದ್ರೆ ಅಲ್ಲಿ ತೋರಿಸ್ತಿತ್ತದು ಏನಂತ ಹೇಳಿ, ಡಿಡಂಟ್ ಫೌಂಡ್ ಕ್ಲಾಸ್ 12 ಮಾರ್ಕ್ಸ್ ಕಾರ್ಡ್ ಇನ್ ಯುವರ್ ಡಿಜಿಲಾಕರ್ ಅಂತ ತೋರಿಸ್ತಿತ್ತು.
ಅದು ಏನು ಇಲ್ಲದೆ ಡೈರೆಕ್ಟ್ ಆಗಿ ಬಂದಿದೆ ಅಂದ್ರೆ ನಿಮ್ಮ ಡಿಜಿ ಲಾಕರ್ದಲ್ಲಿ ಆ ಮಾರ್ಕ್ಸ್ ಕಾರ್ಡ್ ಮೊದಲು ಇದೆ ಅಂತ ಅರ್ಥ. ಅಂದ್ರೆ ನೀವು ಅಲ್ಲಿ ಫೆಚ್ ಮಾಡ್ಕೊಂಡಿದ್ದೀರಿ ಅಂತ ಅರ್ಥ. ಸೊ ಮೊದಲನೇದಾಗಿ ಇಲ್ಲಿ ಆಧಾರ್ ಒ ಟಿ ಪಿ ಹಾಕಿದ್ಮೇಲೆ ನಿಮ್ಗೊಂದು ಪಿನ್ ಕೇಳ್ತದೆ. ಇಲ್ಲಿ ಡಿಜಿ ಲಾಕರ್ 6 ಡಿಜಿಟ್ ಪಿನ್ ಕೇಳ್ತದ. 6 ಡಿಜಿಟ್ ಪಿನ್ ಹಾಕಿ ಅದಾದ್ಮೇಲೆ ಕನ್ಸೆಂಟ್ ಕೇಳ್ತದ, ಮತ್ತೆ ಕಂಟಿನ್ಯೂ ಅಂತ ಕೊಡಿ. ಕೊಟ್ಟಾದ್ಮೇಲೆ ಈ ರೀತಿ ಒಂದು ನಿಮಿಷ ವೇಟ್ ಮಾಡಿದ್ಮೇಲೆ ಸ್ಕ್ರೀನ್ ಮೇಲೆ ಇದು ಅಪಿಯರ್ ಆಗ್ತದೆ. ಇಷ್ಟಾದ್ಮೇಲೆ ಓಕೆ ಅಂತ ಕ್ಲಿಕ್ ಮಾಡಿ. ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಈ ಸ್ಕ್ರೀನ್ ಮೇಲೆ ಈ ಮಾರ್ಕ್ ಶೀಟ್ ಕೆಳಗಡೆ ಬರ್ತದೆ. ಬಿಲೋ ಮಾರ್ಕ್ ಶೀಟ್ ಈ ರೀತಿ ನಿಮಗೆ ಕೆಳಗಡೆ ನಿಮ್ಮ ಮಾರ್ಕ್ಸ್ ಕಾಣಿಸ್ತದೆ. ಈ ರೀತಿ ಕಾಣಿಸಿದ ಮೇಲೆ ಇಲ್ಲಿ ಕೆಳಗಡೆ 2 ಬಟನ್ ಕೊಟ್ಟಿದ್ದಾರೆ. ಇಲ್ಲಿ ಕಂಪಾರ್ಟ್ಮೆಂಟ್ ಮಾರ್ಕ್ಸ್ ಅನ್ನು ಸಬ್ಮಿಟ್ ಮಾಡಿ, ಇಲ್ಲಿ ರೆಗ್ಯುಲರ್ ಮಾರ್ಕ್ಸ್ ಅನ್ನು ಸಬ್ಮಿಟ್ ಮಾಡಿ ಅಂತ. ಇಲ್ಲಿ ರೆಗ್ಯುಲರ್ ಮಾರ್ಕ್ಸ್ ಅನ್ನ ಸಬ್ಮಿಟ್ ಮಾಡಿ ಅಂತ ಕೊಡ್ತಾರೆ. ಸೊ ಇದು ರೆಗ್ಯುಲರ್ ಆಗಿರೋದಕ್ಕೆ, ಕಂಪಾರ್ಟ್ಮೆಂಟ್ ಅಂದ್ರೆ ಸಪ್ಲಿಮೆಂಟರಿ. ಸೊ ಇಲ್ಲಿ ರೆಗ್ಯುಲರ್ ಆಗಿರೋದಕ್ಕೆ ನಿಮ್ದು ರೆಗ್ಯುಲರ್ ಮಾರ್ಕ್ಸ್ ಅನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಇಷ್ಟು ಬಂದ್ಬಿಟ್ರೆ ನಿಮ್ಗೆ ಕೆಲಸ ಮುಗುದಿಲ್ಲ. ಇದು ಬಂದ ಮೇಲೆ ಮೇನ್ ಪೇಜ್ ಅಂದ್ರೆ ಇದು ನಾನು ಹೇಳ್ತಾ ಇರೋದು. ಈ ಪೇಜ್ ಅಲ್ಲಿ ಇಲ್ಲಿ ಕೆಳಗಡೆ ನಿಮಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಕಾಣಿಸ್ತದೆ. ಆ ಮಾರ್ಕ್ಸ್ ನಿಮಗೆ ಈ ರೀತಿ ಕಾಣಿಸ್ತದೆ. ಈ ರೀತಿ ಮಾರ್ಕ್ಸ್ ಕಂಡ ಮೇಲೆ ಕೆಳಗಡೆ ನಿಮಗೆ ಇಲ್ಲಿ ಒಂದು ಬಟನ್ ಕಾಣಿಸ್ತದೆ, ಸಬ್ಮಿಟ್ ಅಂತೇಳಿ. ಸಬ್ಮಿಟ್ ರೆಗ್ಯುಲರ್ ಮಾರ್ಕ್ಸ್ ಅಂತ ಕಾಣಿಸ್ತದೆ ನಿಮಗೆ. ಅದನ್ನ ಕ್ಲಿಕ್ ಮಾಡಿ. ಈ ಕಡೆ ಒಂದು ಕಂಪಾರ್ಟ್ಮೆಂಟ್ ಮಾರ್ಕ್ಸ್ ಅಂತ ಇರ್ತದೆ, ಅದನ್ನ ಬೇಡ. ಇಲ್ಲಿ ರೆಗ್ಯುಲರ್ ಮಾರ್ಕ್ಸ್ ಅಂತ ಇರ್ತದೆ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಮೇಲ್ಗಡೆ ಒಂದು ಪಾಪ್ಅಪ್ ವಿಂಡೋ ಬರ್ತದೆ, ಸಕ್ಸಸ್ಫುಲಿ ಅಪ್ಡೇಟೆಡ್. ಇಷ್ಟು ಬಂತು ಅಂದ್ರೆ ನಿಮ್ಮ ಕೆಲಸ ಮುಗಿಯಿತು. ದಿಸ್ ಈಸ್ ದ ಎಂಡ್ ಆಫ್ ದಿಸ್ ಚಾಪ್ಟರ್ 2. ಇದು KGF ಅಲ್ಲ, ಬಾಹುಬಲಿನೂ ಅಲ್ಲ, ಬಟ್ ನಿಮ್ಮ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ 2. ಸೊ ಸಕ್ಸಸ್ಫುಲಿ ಅಪ್ಡೇಟೆಡ್ ಆಯ್ತು. ಲೈಕ್ ದಿಸ್ ಯು ಹ್ಯಾವ್ ಟು ಅಪ್ಡೇಟ್ ದ ಮಾರ್ಕ್ಸ್. ಇನ್ನೊಂದ್ಸರಿ ಹೇಳ್ತೀನಿ, ಸ್ಟೇಟ್ ಬೋರ್ಡ್ ಫ್ರೆಷರ್ಸ್ ರಿಪೀಟರ್ಸ್ ನೀವೇನು ತಲೆ ಕೆಡ್ಸ್ಕೋಬೇಡಿ. KE ಅವರು ನಿಮ್ಮ ಮಾರ್ಕ್ಸ್ ಅನ್ನ ಅವರೇ ತಗೋತಾರೆ. CBSE ICSE ರಿಪೀಟರ್ಸ್ ಫ್ರೆಷರ್ಸ್ ಅದರ್ ಸ್ಟೇಟ್ ಬೋರ್ಡ್ ಎಲ್ಲರೂ ಕೂಡ ಈ ಕೆಲಸ ನೀವು ಮಾಡಬೇಕು. ಮೊದಲು ಡಿಜಿ ಲಾಕರ್ದಲ್ಲಿ ಮಾರ್ಕ್ಸ್ ಅನ್ನ ಫೆಚ್ ಮಾಡ್ಕೊಳ್ಳಿ, ನಾ ಹೇಳಿದಂತಹ ರೀತಿಯನ್ನ ಯೂಸ್ ಮಾಡಿ. ಅದಾದ್ಮೇಲೆ KEಗೆ ಬಂದುಬಿಟ್ಟು ಲಾಗಿನ್ ಆಗಿ ನಾ ಹೇಳೋರೋ ಸ್ಟೆಪ್ ಅನ್ನ ಫಾಲೋ ಮಾಡಿಬಿಟ್ಟು ಮಾರ್ಕ್ಸ್ ಎಂಟ್ರಿಯನ್ನು ಸಬ್ಮಿಟ್ ಮಾಡ್ಕೊಳ್ಳಿ. ಇಷ್ಟು ನಿಮಗೋಸ್ಕರ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.